ಮಹಿಳೆಯರೇ, ಅಪ್ಪಿತಪ್ಪಿಯೂ ಅಕ್ಕಪಕ್ಕದ ಮನೆಯವರಿಗೆ ಈ ವಸ್ತುಗಳನ್ನು ರಾತ್ರಿಯ ಸಮಯದಲ್ಲಿ ನೀಡಲೇಬೇಡಿ. ಇದರಿಂದ ನೀವು ಬಡವರಾಗುತ್ತೀರಿ. ಎಚ್ಚರಿಕೆ. ಮಾತೆ ಮಹಾಲಕ್ಷ್ಮೀ ದೇವಿಯು ನಿಮ್ಮ ಮನೆಯಲ್ಲಿ ಸ್ಥಿರವಾಗಿ ನೆಲೆಸಬೇಕು ಎಂಬ ಆಸೆ ನಿಮಗಿದ್ದರೆ ಈ ದಿನಬಳಕೆಯ ವಸ್ತುಗಳನ್ನು ಸಂಜೆಯ ಸಮಯದಲ್ಲಿ ಮತ್ತು ರಾತ್ರಿಯ ಸಮಯದಲ್ಲಿ ಹೊಸ್ತಿಲಿನ ಆಚೆ ಅಂದರೆ ಹೊರಗಿನವರಿಗೆ ಕೊಡಲೇಬೇಡಿ. ಈ ತಪ್ಪಿನಿಂದ ಲಕ್ಷ್ಮೀದೇವಿಯು ನಿಮ್ಮ ಮೇಲೆ ಕೋಪಗೊಳ್ಳುತ್ತಾಳೆ. ಹಾಗಾದರೆ ಇಂದಿನ ವಿಡಿಯೋದಲ್ಲಿ ಆ ಅದ್ಭುತವಾದ ವಸ್ತುಗಳು ಯಾವುವು ಎಂದು ವಿವರವಾಗಿ ತಿಳಿಯೋಣ. ಅದಕ್ಕೂ ಮೊದಲು ನೀವು ನಿಮ್ಮ ಮನೆಯ ಏಳಿಗೆಯನ್ನು ಬಯಸುವುದಾದರೆ, ಶ್ರೀ ಮಹಾಲಕ್ಷ್ಮೀ ದೇವಿಯು ಸ್ಥಿರವಾಗಿ ನಿಮ್ಮ ಮನೆಯಲ್ಲಿ ನೆಲೆಸಲು ನೀವು ಬಯಸಿದರೆ ಈ ವಿಡಿಯೋವನ್ನು ಎಲ್ಲಿಯೂ ಸ್ಕಿಪ್ ಮಾಡದೆ ಸಂಪೂರ್ಣವಾಗಿ ನೋಡಿ ಮತ್ತು ಈಗಲೇ ಈ ವಿಡಿಯೋಗೆ ಲೈಕ್ ಕೊಟ್ಟು ಜೈ ಮಹಾಲಕ್ಷ್ಮಿ ಎಂದು ಕಮೆಂಟ್ ಮಾಡಿ. ಮೊದಲನೆಯದು ಅರಿಶಿನ ಮತ್ತು ಕುಂಕುಮ. ಹಬ್ಬ ಹರಿದಿನಗಳಲ್ಲಿ ಪೂಜಾ ಕಾರ್ಯಕ್ರಮಗಳಿದ್ದಾಗ ನಿಮ್ಮ ಮನೆಗೆ ಮುತ್ತೈದೆಯರು ಬಂದಾಗ ಅವರಿಗೆ ನೀವು ನಿಮ್ಮ ಮನೆಯ ಒಳಗಡೆಯೇ ಅರಿಶಿನ ಕುಂಕುಮವನ್ನು ಕೊಟ್ಟು ಕಳುಹಿಸಬೇಕು. ಅಪ್ಪಿತಪ್ಪಿಯು ಈ ಅರಿಶಿನ ಕುಂಕುಮವನ್ನು ಮನೆಯ ಮುಖ್ಯದ್ವಾರದ ಹೊಸ್ತಿಲಿನ ಆಚೆ ತೆಗೆದುಕೊಂಡು ಹೋಗಬಾರದು. ಇದರಿಂದ ನಿಮಗೆ ಕೆಡುಕು ಉಂಟಾಗುತ್ತದೆ. ಎರಡನೆಯದು ಹಾಲು, ಮೊಸರು, ಬೆಣ್ಣೆ, ತುಪ್ಪ ಮತ್ತು ಗಿಣ್ಣು. ಹಾಲು, ಮೊಸರು, ಬೆಣ್ಣೆ, ತುಪ್ಪ ಮತ್ತು ಗಿಣ್ಣು ಈ ಪದಾರ್ಥಗಳು ಲಕ್ಷ್ಮೀದೇವಿಗೆ ತುಂಬಾ ಪ್ರಿಯವಾಗಿವೆ. ಅದಕ್ಕಾಗಿ ರಾತ್ರಿಯ ಸಮಯದಲ್ಲಿ ಈ ಪದಾರ್ಥಗಳನ್ನು ಹೊರಗಿನವರಿಗೆ ನೀಡಲೇಬಾರದು. ಇದರಿಂದ ನಿಮಗೆ ಒಲಿದು ಬಂದಂತಹ ಅದೃಷ್ಟವು ಕೈತಪ್ಪಿ ಹೋಗುತ್ತದೆ ಎಂದು ಹೇಳಲಾಗುತ್ತದೆ. ಇನ್ನು ಮೂರನೆಯದು ಹಣ್ಣು ಹಂಪಲುಗಳು. ಹಣ್ಣು ಹಂಪಲುಗಳು ಶುಭ ಸಂಕೇತಗಳಾಗಿವೆ. ಇವುಗಳನ್ನು ರಾತ್ರಿಯ ಸಮಯದಲ್ಲಿ ಬೇರೆಯವರಿಗೆ ನೀಡುವುದು ಅಷ್ಟು ಮಂಗಳಕರವಲ್ಲ. ಹಬ್ಬ ಹರಿದಿನಗಳು, ಪೂಜೆಯ ಸಮಯದಲ್ಲಿ ಮಾತ್ರ ದಾನವಾಗಿ ಇವುಗಳನ್ನು ಸಂಜೆಯ ಸಮಯದಲ್ಲಿ ನೀಡಬಹುದು. ಆದರೆ ಇದನ್ನು ಹೊರತುಪಡಿಸಿ ವಿನಾಕಾರಣ ಹೊರಗಿನವರಿಗೆ ಈ ಫಲಗಳನ್ನು ನೀಡಬಾರದು. ನಾಲ್ಕನೆಯದು ಉಪ್ಪಿನಕಾಯಿ ಮತ್ತು ತೊಕ್ಕು. ಉಪ್ಪಿನಕಾಯಿ ಮತ್ತು ತೊಕ್ಕು ಸಮೃದ್ಧಿಯ ಸಂಕೇತಗಳಾಗಿವೆ. ಆದ್ದರಿಂದ ಯಾವುದೇ ಕಾರಣಕ್ಕೂ ರಾತ್ರಿಯ ಹೊತ್ತಿನಲ್ಲಿ ಮರೆತು ಕೂಡ ಬೇರೆಯವರಿಗೆ ಕೊಡಬೇಡಿ. ಇದರಿಂದಾಗಿ ನಿಮ್ಮ ಮನೆಯ ಸಮೃದ್ಧಿಯು ಕುಂಠಿತಗೊಳ್ಳುತ್ತದೆ. ಇನ್ನು ಐದನೆಯದಾಗಿ ಹುಣಸೆ ಹಣ್ಣು ಮತ್ತು ನಿಂಬೆಹಣ್ಣು. ನೆರೆಹೊರೆಯವರು ಅಡುಗೆಗೆ ಸ್ವಲ್ಪ ಹುಣಸೆ ಹಣ್ಣು ಬೇಕು, ನಿಂಬೆಹಣ್ಣು ಬೇಕು ಎಂದು ರಾತ್ರಿಯ ಸಮಯದಲ್ಲಿ ಬಂದು ಕೇಳಿದರೆ ನೀಡಬೇಡಿ. ಅವರು ನಮ್ಮ ಆಪ್ತರು ಎಂದು ನೀಡಿದ್ದೇ ಆದರೆ ನಿಮಗೆ ದಾರಿದ್ರ್ಯವು ಅಂಟಿಕೊಳ್ಳುತ್ತದೆ ಮತ್ತು ನಿಮ್ಮ ಮನೆಯ ಲಕ್ಷ್ಮಿಯು ಅವರ ಮನೆಯನ್ನು ಸೇರುತ್ತಾಳೆ ಎಂದು ನಮ್ಮ ಹಿರಿಯರು ಹೇಳಿದ್ದಾರೆ. ಆರನೆಯದು ಸಕ್ಕರೆ ಮತ್ತು ಬೆಲ್ಲ. ಲಕ್ಷ್ಮೀದೇವಿಗೆ ಪ್ರಿಯವಾದ ವಸ್ತುಗಳಲ್ಲಿ ಕಬ್ಬು ಕೂಡ ಒಂದು. ಈ ಕಬ್ಬಿನಿಂದ ತಯಾರಾದ ಸಕ್ಕರೆ ಮತ್ತು ಬೆಲ್ಲವನ್ನು ಅಭಿವೃದ್ಧಿಯ ಸಂಕೇತ ಎಂದು ಭಾವಿಸಲಾಗುತ್ತದೆ. ಆದುದರಿಂದ ಈ ಸಿಹಿ ಪದಾರ್ಥಗಳನ್ನು ರಾತ್ರಿಯ ಸಮಯದಲ್ಲಿ ಕೊಡಬೇಡಿ. ಇದರಿಂದ ನಿಮ್ಮ ಕುಟುಂಬದ ಅಭಿವೃದ್ಧಿಯು ಕ್ಷೀಣಿಸುತ್ತದೆ. ಇನ್ನು ಕೊನೆಯದಾಗಿ ಉಪ್ಪು. ಉಪ್ಪು ಒಂದು ಧನಾತ್ಮಕವಾದ ಪದಾರ್ಥವಾಗಿದೆ. ಇಂತಹ ಪಾಸಿಟಿವ್ ಎನರ್ಜಿ ಇರುವ ಈ ಪದಾರ್ಥವನ್ನು ಮನೆಯ ಆಚೆ ಅಥವಾ ಹೊಸ್ತಿಲಿನ ಆಚೆ ಕೊಂಡೊಯ್ಯದಿರಿ. ಇದರಿಂದ ನಕಾರಾತ್ಮಕ ಶಕ್ತಿಗಳು ನಿಮ್ಮ ಮನೆಯತ್ತ ಆಕರ್ಷಿತಗೊಳ್ಳುತ್ತವೆ. ಹೀಗೆ ಈ ಮೇಲೆ ತಿಳಿಸಿರುವ ಈ ಎಲ್ಲ ಮಂಗಳಕರ ಪದಾರ್ಥಗಳನ್ನು ಯಾವುದೇ ಕಾರಣಕ್ಕೂ ಬೇರೆಯವರಿಗೆ ಕೊಟ್ಟಿದ್ದೇ ಆದಲ್ಲಿ ನಿಮ್ಮ ಮನೆಯ ಸುಖ, ಶಾಂತಿ, ನೆಮ್ಮದಿ, ಸಮೃದ್ಧಿ ಮತ್ತು ಸಂಪತ್ತು ನಶಿಸಿ ಹೋಗುವ ಸಾಧ್ಯತೆಗಳಿರುತ್ತವೆ ಎಂದು ನಂಬಲಾಗುತ್ತದೆ. ಈ ಮಾಹಿತಿಯು ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಮತ್ತು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಲು ಮರೆಯದಿರಿ.